ರಾಜ್ಯದಲ್ಲಿ ಹೆಚ್ಚುತ್ತಿದೆ ಕೊಲ್ಲಿ ಯುದ್ಧದ ಪರಿಣಾಮ. ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಈಗ ಸಂಕಷ್ಟವನ್ನ ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರೆ. ನಾವು ಎಲ್ಲ ಜಿಲ್ಲೆಗಳ ವಿಚಾರಗಳನ್ನ ಹೇಳ್ತಾ ಇದ್ರಿ. ರಾಜ್ಯ ರಾಜಧಾನಿಯಲ್ಲೇ ಎಲ್ಲೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ. ಆಟೋ ಚಾಲಕರು ಇದೀಗ ಎಲ್ಲಿ ಆಟೋ ಕ್ಲೋಸ್ ಆಗಿದೆಯೋ ಅಂತ ಹೇಳಿದ್ರೆ ಎಲ್ಪಿಜಿ ಎಲ್ಲಿ ನಿಂತಿದೆಯೋ ಅಲ್ಲೇ ನಿಲ್ಲಿಸಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು, ಬೆಳಗಾವಿ ಸೇರಿ ಹಲವು ಕಡೆ ಈಗ ಆಟೋ ಚಾಲಕರು ಪ್ರತಿನಿತ್ಯ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಕೆಲ ಬಂಕ್ಗಳಲ್ಲಿ ಎಲ್ಪಿಜಿ ಕಡಿಮೆ ಸರಬರಾಜಾಗಿದ್ದು ಗ್ಯಾಸ್ಗಾಗಿ ರಾತ್ರಿಯಿಂದ ಕ್ಯೂ ನಿಂತಿದ್ದಾರೆ ಚಾಲಕರು. ಈಗಾಗಲೇ ಹೇಳ್ತಾ ಇದ್ರು ಅನೇಕರು, ನಾವು 3 ಗಂಟೆ 4 ಗಂಟೆ 5 ಗಂಟೆ ಅಂತ ಕಾಯ್ತಾ ಇದೀವಿ ಅಂತ. ಇದೀಗ ರಾತ್ರಿಯಿಂದನೇ ಎಲ್ಪಿಜಿಗಾಗಿ ಅಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕಾಯ್ತಾ ಇದ್ದಾರೆ ನಿಲ್ಲಿಸಿ ತಮ್ಮ ಆಟೋಗಳನ್ನು. ಇಂತಹ ಸಂದರ್ಭದಲ್ಲಿ ಇದೀಗ ಆಟೋಗಳಿಗೆ ಎಲ್ಪಿಜಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಬಾಡಿಗೆ ಹೋಗೋದಕ್ಕೆ ಆಗೋದಿಲ್ಲ. ಬಾಡಿಗೆ ಇಲ್ಲ ಅಂತ ಹೇಳಿದ್ರೆ ಅವರ ಜೀವನ ನಡೆಯೋದು ಹೇಗೆ? ಈಗಾಗಲೇ EMI ಇದೆ, ನಾವು ಇದರಿಂದಾನೇ ನಾವು ದುಡಿದು ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಆಧಾರ ಆಗೋದು. ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆಟೋ ಚಾಲಕರುಗಳು ಕೇಳ್ತಾ ಇದ್ದಾರೆ. ಈ ಸಮಸ್ಯೆಗೊಂದು ದಯವಿಟ್ಟು ಪರಿಹಾರವನ್ನ ಕೊಡಿಸಿ ಸರ್ಕಾರದ ಕಡೆಯಿಂದ. ಸರ್ಕಾರ ಹೇಳ್ತಾ ಇದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ, ಆದರೆ ನಮಗೆ ಏನು ಬೇಕು ಎಲ್ಪಿಜಿ ಅದೇ ಸಿಗ್ತಾ ಇಲ್ಲ, ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ ಅನ್ನುವಂತಹ ಒಂದು ಆತಂಕವನ್ನ, ನೋವನ್ನು ಕೂಡ ಆಟೋ ಚಾಲಕರು ತೋಡ್ಕೊಳ್ತಾ ಇದ್ದಾರೆ. ಬೆಂಗಳೂರಲ್ಲೂ ಅಷ್ಟೇ, ಬೆಳಗಾವಿಯಲ್ಲೂ ಅಷ್ಟೇ ನಾವು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯಗಳಲ್ಲಿ ಎಲ್ಲ ಆಟೋ ಚಾಲಕರು ಈಗ ಈ ಒಂದು ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಊಟ ತಿಂಡಿ ಬಿಟ್ಟು ನಾವು ಎಲ್ಪಿಜಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ಗಾಗಿ ನಾವು ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಿದ್ದಾರೆ. ಪರಿಸ್ಥಿತಿ ಏನಿದೆ ಬೆಂಗಳೂರಲ್ಲಿ ಇದೀಗ, ಆಟೋ ಚಾಲಕರ ಸಂಕಷ್ಟ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಲಾಸಿಪಾಳ್ಯದ ಬಂಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಯುದ್ಧ ನಿಲ್ಲುವ ಲಕ್ಷಣಗಳು ಇಲ್ಲ, ಇಲ್ಲಿನ ಸಮಸ್ಯೆ ಮುಗಿಯುವ ಹಾಗೇನೂ ಕಾಣಿಸ್ತಾ ಇಲ್ಲ. ಬಂಕ್ಗಳಿಗೆ ಅಟ್ಲೀಸ್ಟ್ ಗ್ಯಾಸ್ ಸರಬರಾಜು ಆಗ್ತಾ ಇದೆಯಾ? ಇದ್ದಿದ್ದನ್ನ ಅಟ್ಲೀಸ್ಟ್ ಚಾಲಕರುಗಳಿಗೆ ಕೊಡ್ತಾ ಇದ್ದಾರಾ? ಕೆಲವು ಬಂಕ್ಗಳಲ್ಲಿ ಹೇಳ್ತಾ ಇದ್ದಾರಂತೆ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಈ ರೀತಿಯಾಗಿ ಈ ಒಂದು ಸಮಯವನ್ನು ದುರುಪಯೋಗಪಡಿಸಿಕೊಳ್ಳುವವರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರು ಏನು ಹೇಳ್ತಿದ್ದಾರೆ? ಬಂಕ್ ಮಾಲೀಕರು ಏನು ಹೇಳ್ತಿದ್ದಾರೆ? ನವಿತಾ ಜೈನ್, ಕೊಲ್ಲಿ ಯುದ್ಧದ ಪರಿಣಾಮ ರಾಜ್ಯದ ಆಟೋ ಚಾಲಕರ ಮೇಲೆ ನೇರವಾಗಿ ಬೀಳ್ತಾ ಇದೆ. ಅದರಲ್ಲಿ ಗಮನಿಸಬೇಕು, ಕಳೆದ 3-4 ದಿನಗಳಿಂದಂತೂ ಆಟೋ LPGಗಾಗಿ ಆಟೋ ಚಾಲಕರು ಹೈರಾಣಾಗಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಬೆಂಗಳೂರಿನ ಯಾವುದೇ ಒಂದು ಆಟೋ LPG ಸ್ಟೇಷನ್ ಬಂಕ್ಗಳಿಗೆ ಹೋದರೂ ಕೂಡ ಅಲ್ಲಿ ಅವರಿಗೆ LPGಗಳು ಸಿಗ್ತಾ ಇಲ್ಲ. ಕೆಲವು ಆಟೋ LPG ಬಂಕ್ಗಳಲ್ಲಿ LPG ಸರಬರಾಜು ಆಗ್ತಿದ್ರು ಕೂಡ ಅಲ್ಲಿ ಸೀಮಿತ ಪ್ರಮಾಣದಲ್ಲಿ ಮಾತ್ರ ವಿತರಣೆಯನ್ನು ಮಾಡಲಾಗ್ತದೆ. ನಾನೀಗ ಸದ್ಯ ಕಲಾಸಿಪಾಳ್ಯದ LPG ಬಂಕ್ನ ಬಳಿ ಇದ್ದೇನೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು. ಕೇವಲ 300 ರೂಪಾಯಿಯ ಆಟೋ LPGನ ಹಾಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವರು 3-4 ಕಿಲೋಮೀಟರ್ ಕ್ರಮಿಸ್ಕೊಂಡು ಬರಬೇಕು. ಜೊತೆಗೆ ಇಲ್ಲಿ 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂನಲ್ಲಿ ನಿಂತು ಈ ಗಂಟೆಗಟ್ಟಲೆ ಕಾದು ಇಲ್ಲಿ LPGನ ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಬಂಕ್ನ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಎಲ್ರಿಗೂ ಕೂಡ ವಿತರಣೆ ಆಗಲಿ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು 300 ರೂಪಾಯಿಗೆ ಸೀಮಿತ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು, ನಮಗೆ ಬೇರೆ ಭಾಗದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಅವ್ರನ್ನ ಮಾತಾಡ್ತೀನಿ. ಅಲ್ಲಿ ಮಾತಾಡಿ ಸರ್, ಗ್ಯಾಸೇ ಸಿಗ್ತಾ ಇಲ್ಲ, ಭಾಳ ತೊಂದರೆ ಆಯ್ತಾ ಇದೆ. ಈ ಬಂಕಲ್ಲಂದು ಮೇಂಟೈನ್ ಮಾಡಿ ಎಲ್ಲರಿಗೂ 400 ರೂಪಾಯಿ ಗ್ಯಾಸ್ ಹಾಕ್ತಾ ಇದ್ದೀವಿ. 3 ಗಂಟೆಯಿಂದ ಜನ ಕಾಯ್ತಾರೆ, 4-5 ಜನ ಶ್ರಮ ಪಡ್ತಾ ಇದ್ದೀವಿ. ನಮ್ಮ ಬಾಸ್ ಏನು ಹೇಳಿದ್ದಾರೆ, ಆಟೋ ಚಾಲಕರಿಗೆ ತೊಂದರೆ ಆಗಬಾರ್ದು, ಎಲ್ಲರಿಗೂ 400 ರೂಪಾಯಿ ಗ್ಯಾಸ್ ಹಾಕಿ ಕಳಿಸಿ, ಎಲ್ಲರಿಗೂ ಹೊಟ್ಟೆ ಇದೆ, ನಮ್ಮ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 400 ರೂಪಾಯಿ ಹಾಕಿ ಕಳಿಸ್ತಾ ಇದ್ದೀವಿ ಸರ್. ನಾವು ಇಲ್ಲಿಂದ ಸುಮಾರು ಎಷ್ಟು ಆಟೋ ಕ್ಯೂನಲ್ಲಿ ನಿಂತಿದೆ ಈಗ ಸದ್ಯ? ಇವಾಗ ಸುಮಾರು 1000 ಗಾಡಿ ಮೇಲೆ ನಿಂತಿದೆ ಸರ್. ನ್ಯಾಷನಲ್ ಕಾಲೇಜಿಂದ ಇಲ್ಲಿ ನಮ್ಮ ಬಂಕ್ ತನಕನೂ ಗಾಡಿಗಳು ನಿಂತಿದೆ. ಆದರೂ ಎಲ್ಲರಿಗೂ ಕಂಟ್ರೋಲ್ ಮಾಡಬೇಕಂತ ಹೇಳ್ಬಿಟ್ಟು 4 ಗಂಟೆಯಿಂದ ಒಂದೇ ಸಮ ಆಗ್ತಾಯಿದ್ದೀವಿ. ಲೋಡ್ ಯಾವಾಗ ಬಂತು? ಲಾಸ್ಟು 3 ಗಂಟೆಗೆ ಬಂತು. 3 ಗಂಟೆಗೆ ಬಂದರೆ 4 ಗಂಟೆಯಿಂದ ಗ್ಯಾಸ್ ಹಾಕ್ತಾಯಿದ್ದೀವಿ. ನಾವು ಮಿನಿಮಮ್ 400 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ಈಗ ದಿನನಿತ್ಯವೂ ಕೂಡ ಲೋಡ್ ಬರ್ತಾ ಇದೆಯಾ ಹೇಗೆ? ದಿನಕ್ಕಿಲ್ಲ, ಎಲ್ಲಿ 3 ದಿವಸದಿಂದ ಬಂದ್ ಮಾಡಿದ್ದು. 3 ದಿವಸದಿಂದ ಬಂದ್ ಮಾಡಿದ ಮೇಲೆ ಇವತ್ತು ಬಂದಿದೆ, ಇವತ್ತು ಹಾಕ್ತಾಯಿದ್ದೀವಿ. ನವಿತಾ, ಇದು ಸದ್ಯದ ಪರಿಸ್ಥಿತಿ. ಈ ಒಂದು ಬಂಕ್ನಲ್ಲಿ ಒಂದು ಗ್ಯಾಸು ಕೂಡ ಸರಬರಾಜು ಕಡಿಮೆ ಇರತಕ್ಕಂಥ ಕಾರಣಕ್ಕಾಗಿ ಆಟೋ ಚಾಲಕರಿಗೂ ಕೂಡ 300 ರೂಪಾಯಿನ ಗ್ಯಾಸ್ಗೆ ಸೀಮಿತವನ್ನು ಮಾಡಲಾಗಿದೆ. ಜೊತೆಗೆ ನಾನು ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನು. ಈ ಒಂದು ಸರ್ಕಲ್ನ ಸಂಪೂರ್ಣವಾಗಿ ಎಡಭಾಗದಲ್ಲಿ ಏನಿದೆ ಆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ 1 ಕಿಲೋಮೀಟರ್ಗೂ ಹೆಚ್ಚು
ದೂರ ಈ ಒಂದು ಆಟೋ ಚಾಲಕರು ಕ್ಯೂನಲ್ಲಿಂದ ಬರ್ತಾ ಇರ್ತಕ್ಕಂಥ ದೃಶ್ಯಗಳಿದು. ಅಂದರೆ ಆ ಪರಿಯಾಗಿ ಇಲ್ಲಿ ಕೊರತೆಯೂ ಕೂಡ ಕಾಣ್ತದೆ. ಜೊತೆಗೆ ಸುತ್ತಮುತ್ತಲಿನ ಭಾಗದಲ್ಲಿ ಇರ್ತಕ್ಕಂಥ LPG ಗ್ಯಾಸ್ನ ಬಂಕ್ಗಳು ಕ್ಲೋಸ್ ಆಗಿರುವಂಥ ಪರಿಣಾಮ ಅವರು ಈ ಒಂದು ಸೂಪರ್ ಗ್ಯಾಸ್ ಬಂಕ್ಗೆ ಬರಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಅದೇ ಒಂದು ಕಾರಣಕ್ಕಾಗಿ 2-3 ಕಿಲೋಮೀಟ್ರು ದೂರದಿಂದ ನಾವು ಬಂದಿರ್ತೇವೆ. ಜೊತೆಗೆ 3-4 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತರೂ ಕೂಡ ನಮಗೆ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಟೋ ಚಾಲಕರು ಕೂಡ ಪರಿತಪಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆಟೋ ಚಾಲಕರು ಕೂಡ ಇಲ್ಲಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ ತಾವು? ಅಂದರೆ ಸಿಗ್ತಾ ಇದೆಯಾ ಆಟೋ LPG ಸಿಗ್ತಾ ಇದೆಯಾ? ಗ್ಯಾಸ್ ಸಿಗ್ತಾ ಇಲ್ವಾ ಸರ್? ಕೋರಮಂಗ್ಲಿಂದ ಕೋರಮಂಗ್ಲ ಇಲ್ಲ, KR ಪುರಂ ಇಲ್ಲ, ಹೊಸಕೋಟೆನ್ ಇಲ್ಲ, ಎಲ್ಲ ತೊಂದರೆ ಆಗ್ತಾ ಇದೆ ಸರ್. ಬಂಕ್ ಮಾಲೀಕರು ಏನು ಹೇಳ್ತಾ ಇದ್ದಾರೆ? ಸ್ಟಾಕ್ ಇಲ್ವಾ ಗ್ಯಾಸು, ಸ್ಟಾಕ್ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಗದೆ 120, 150, 160 ಹಂಗೆ ತೊಗೊಳ್ತಾ ಇದ್ದಾರೆ. ಈಗ 300 ರೂಪಾಯಿ ಗ್ಯಾಸ್ಗೋಸ್ಕರ ನೀವು 3 ಕಿಲೋಮೀಟ್ರಿಂದ ಬರಬೇಕಾಗತ್ತೆ ಕ್ರಮಿಸ್ಕೊಂಡು. 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ತಳ್ಕೊಂಡು ಬಂದಿದ್ದೀನಿ. ಯಾರು ಗ್ಯಾಸೇ ಇಲ್ವಾ? ಕ್ಯೂನಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಅಲ್ಲಿ ನಿಂತಾ ಇದ್ದೀನಿ ಸರ್. ನವಿತಾ, ಇದಿಷ್ಟು ಆಟೋ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಆಟೋ ಚಾಲಕರ ಸಂಕಷ್ಟ ಯಾವ ರೀತಿಯಾಗಿದೆ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಇಲ್ಲಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಬಾಡಿಗೆ ಹೊಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಅವರ ದಿನನಿತ್ಯದ ಕೂಲಿಗೂ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು.